ಇದುವರೆಗೂ ಏನೂ ಆಗಿಲ್ಲ. ಯಾರು FIR ಮಾಡಿದ್ದಾರೆ ಕ್ವಾರೆ ಓನರ್ಸ್ ಮೇಲೆ, ಅವರಿಬ್ಬರು ಕೂಡ ಇದುವರೆಗೂ ಕೂಡ ಅರೆಸ್ಟ್ ಆಗಲಿಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ನಿನ್ನೆ ಮಾಹಿತಿ ತೆಗೆದುಕೊಂಡಿದ್ದೇನೆ, ACP ಸರ್ಕಲ್ ಇನ್ಸ್ಪೆಕ್ಟ್ರಿಗೆಲ್ಲ. ಅವರು ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದೇವೆ. ಅವರು ಲೊಕೇಶನ್ನು ಪತ್ತೆ ಆಗ್ತಾ ಇಲ್ಲ. ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಅವರು ಬೇಲ್ಗೂ ಕೂಡ ಅಪ್ಲೈ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಪತ್ತೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಆಮೇಲೆ ಎಂಟೈರ್ ಬಂಡೆನೂ ಕೂಡ ಈಗ ಸ್ಟಾಪ್ ಆಗಿದೆ. ಪೊಲೀಸ್ನವರು ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಯವರು ಕೂಡ ಇನ್ನು ಮುಂದೆ 100% ರಕ್ಷಣೆ, ಯಾಕೆ ಬೇರೆ ಬೇರೆ ದೇಶ, ಛತ್ತೀಸ್ಗಢ, ಮಧ್ಯಪ್ರದೇಶ, ಬಿಹಾರ, ರಾಯಚೂರು, ಗುಲ್ಬರ್ಗ, ಹೊರ ರಾಜ್ಯದಿಂದ ನಮ್ಮ ಬೇರೆ ಬೇರೆ ಸ್ಥಳದಿಂದ ಬಂದು ಕೆಲಸ ಮಾಡ್ತಕ್ಕಂಥವ್ರಿಗೆ 100% ರಕ್ಷಣೆ ಕೊಡುವ ತನಕ, ಆಮೇಲೆ ಕೇಂದ್ರದ ತನಿಖಾ ಸಂಸ್ಥೆ ಯಾವುದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಯಾವುದು ಇದಿದೆ, ಅವರು ಬಂದು ಇದು 100% ಸೆಕ್ಯೂರಿಟಿ ಇದೆ, ಇಲ್ಲಿ ಬಂಡೆ ಹೊಡೆದ್ರೆ ಯಾರಿಗೂ ತೊಂದರೆ ಇಲ್ಲ ಅಂತಕ್ಕಂಥ ಸರ್ಟಿಫಿಕೇಟ್ ಕೊಡುವ ತನಕ ನಾವು ಬಂಡೆ ಓಪನ್ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಪೊಲೀಸ್ನವರು ಒಂದು ಲೆಟ್ರನ್ನು ಕೂಡ ಮೈನ್ಸ್ ಆ್ಯಂಡ್ ಜಿಯಾಲಜಿಗೆ ಬರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಜಿಲ್ಲಾಧಿಕಾರಿಗಳಿಗೆ 1 ಗಂಟೆಗೆ ನಾನು ಕಚೇರಿಗೆ ಬರ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಮುಂದಿನ ದಿವಸಗಳಲ್ಲಿ 100% ಸೇಫ್ಟಿ ಆಗಬೇಕು. ಆಮೇಲೆ ಗಣಿದೇನು ಒತ್ತುವರಿ ಇದೆ, ಮತ್ತೊಂದು ಇದೆ, ಆಮೇಲೆ ಗ್ರೀನ್ ಬೆಲ್ಟಲ್ಲಿ ಏನು ಮಾಡ್ತಿದ್ದಾರೆ ಅದೆಲ್ಲ ಕೂಡ ಅವಾಯ್ಡ್ ಆಗಬೇಕು. ಆಮೇಲೆ ಇದುವರೆಗೂ ಕೂಡ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ವರೆಗೂ ಕೂಡ ತಲೆದಂಡ ಆಗಲಿಲ್ಲ. 7 ದಿವಸ ಆಗಿದೆ, 7 ಸಾವಾಗಿದೆ, 5 ಜನಕ್ಕೆ ಇಂಜುರಿ ಆಗಿದೆ. ಅವ್ರು ಇನ್ನೂ ಕೂಡ ಹಾಸ್ಪಿಟ್ಲಲ್ಲಿ ಕೆಲವರೆಲ್ಲ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕಾರಣಕರ್ತರಾದರೂ ಕೂಡ ಸರ್ಕಾರ ಡಿಪಾರ್ಟ್ಮೆಂಟ್ಗೆ ತಲೆದಂಡ ಒಂದು ಕೂಡ ಆಗಲಿಲ್ಲ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೇನೆ. ಮೈನ್ಸ್ ಲೆಟ್ರನ್ನು ಬರೆದಿದ್ದೇನೆ. ಆ ಲೆಟ್ರ್ ಮೇಲೆ ಡೀಟೇಲ್ಸ್ನ ಕೇಳಿದಾರಂತೆ. ನಾನು ಲೆಟ್ರ್ ಬರೆದ ಮೇಲೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಿಂದ ಲೆಟ್ರನ್ನ ಕೇಳ್ತಿದ್ದಾರೆ. ಅವರೆಲ್ಲ ಕಂಪ್ಲೀಟ್ ಸರ್ವೆ ಮಾಡಿ ಮುಖ್ಯಮಂತ್ರಿಗಳಿಗೆ ನಾನು ರಿಪ್ಲೈ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇದು ಡೇ ಬೈ ಡೇ ಅಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ, ಒತ್ತಡ ಜಾಸ್ತಿ ಆಗ್ತಾ ಇದೆ. ಬಂಡೆ ಮಾಲೀಕರು, ಕೆಲಸ ಮಾಡೋರು ಅದನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಬಂಡೆ ಓಪನ್ ಮಾಡಿಸಿ ಅಂತ. ಬಟ್ ಡಿಪಾರ್ಟ್ಮೆಂಟ್ದು ಯಾವುದು ತಲೆದಂಡ ಆಗದೇನೆ 100% ಸೇಫ್ಟಿ ಇಲ್ಲದೇ ಬಂಡೆ ಯಾವ ಕಾರಣಕ್ಕೂ ಓಪನ್ ಮಾಡಬಾರ್ದು ಅಂತ ಪೊಲೀಸ್ ಅಧಿಕಾರಿಗಳು ಹಂಗಾಗಿ ನಿಂತಿದೆ. ಜಿಲ್ಲಾಧಿಕಾರಿಗಳಿಗೆ 1 ಗಂಟೆಗೆ ಬರ್ತೀನಿ, ಬಂಡೆದು ಮಾತಾಡಬೇಕು ಅಂತ ಹೇಳಿದ್ದೀನಿ, 1 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ಅವ್ರ ಆಫೀಸ್ಗೆ ಹೋಗಿ ಚರ್ಚೆ ಮಾಡಿ ಬಂಡೆದು ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸ್ಬೇಕು ಅಂತಕ್ಕಂಥದ್ದು ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ.